ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ಧಾಂತಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವಾರ್. ಆತ್ಮೀಯರೇ, ನಿನ್ನೆಷ್ಟೇ ನೀವು ಕೇಳಿದ್ರಿ, ಒಂದು ವಾಹಿನಿ ಸ್ಪಷ್ಟವಾಗಿ DKಶಿ ಅವರಿಗೆ ಫೆಬ್ರವರಿ ಅಂತ್ಯಕ್ಕ ಅಥವಾ ಈ ಬಜೆಟ್ ಹಂತದ ಸಮಯದಲ್ಲಿ ವಿದಾಯದ ಭಾಷಣವನ್ನು ನಮ್ಮ ಸಿದ್ದರಾಮಯ್ಯನವರು ಹೇಳೋರಿದ್ದಾರೆ. ನೆಕ್ಸ್ಟ್ CM DKಶಿ ಎಂದು ಘೋಷಣೆ ಮಾಡಿಬಿಡ್ತು. ಒಂದು ನಿಂತು ನೀರೊಳಗೆ ಢಮ್ ಅಂತ ಕಲ್ಲು ಹೋಗೋದಂಗೆ ಸ್ಟಾರ್ಟ್ ಆಯ್ತು ನೋಡ್ರಿ. DKಶಿ ಅವರು ಜಾಗೃತ ಆಗಿಬಿಟ್ರು. ಸಹಜದ ಒಮ್ಮೆ ಅಧಿಕಾರ ಹೋಗಿಬಿಡ್ತಪ್ಪ DKಶಿ ಅವ್ರ ಕೈಗೆ, ನಂತರದಲ್ಲಿ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಸಮಾನ ವಯಸ್ಕರು ಇನ್ನು ತಿಳ್ಕೊಂಡಂತ ಸಿದ್ದರಾಮಯ್ಯರಿಗೆ ಎಷ್ಟು ಆಶೆ ಇದನೋ ಇಲ್ಲ ಗೊತ್ತಿಲ್ಲ, ಆದರೂ ಆಶೆ ಅದ ಆಗಬೇಕು 2028 ನಾನು CM ಅಂತೇಳಿ. ಆದರೂ ಹೈಕಮಾಂಡ್ ಒತ್ತಡ ಬಂದಕ್ಕಂತ ನ್ಯೂಸ್ ನೆಲಗಟ್ಟಿನಲ್ಲ, ಆ ಒಂದು ವಾಹಿನಿ ಖಾಸಗಿ ವಾಹಿನಿ ನೆಲಗಟ್ಟಿನಲ್ಲಿ ಹೇಳಬೇಕಾಗಿತ್ತಂದ್ರೆ ಇದನ್ನು ಎಂಡ್ ಮಾಡಬೇಕು ಅನ್ನೋ ದೃಷ್ಟಿಕೋನ ಏನು ಹೈಕಮಾಂಡ್ಗೆ ಬಂದಿರಬಹುದು. ಅದಕ್ಕೆ DKಶಿ ಅವ್ರು ದುಡ್ದಿದ್ದೇನು ಸುಳ್ಳಲ್ಲ, ಹಾಗಂತ ಉಳಿದವ್ರು ದುಡ್ದಿಲ್ಲಂತೂ ಅಲ್ಲ. ಈಗ ನೆಕ್ಸ್ಟ್ ಅವರೈತಾರೆ, ಅವ್ರನ್ನ ಮಾಡಿದ್ರೆ ಆಯಿತು ಅನ್ನೋಂಥದ್ದು ಏನೋ ಮಾತಾಡಿಕೊಂಡಿರ್ಬೋದು, ಅಥವಾ ಈ ರೀತಿ ಒಂದು ದೊಡ್ಡ ವಿಚಾರವನ್ನು ಹಂಸಿರ್ಬೋದು. ಎರಡೂ ವಾಹಿನಿಗಳು ಖಚಿತ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ವಾಹಿನಿ ಇದ್ದಿದ್ದು ಹೇಳ್ತಾ ಇದೆ, ಇಲ್ಲ ಹಂಗೆ ಹಾಕಿ ಕೂಡುದು ಸಿದ್ದರಾಮಯ್ಯ ಕ್ಲಿಯರ್ ಮಾಡಿರಿ ಅಂತ ಮತ್ತೊಂದು ವಾಹಿನಿ ಶುರು ಮಾಡಿದ. ಏನು ಕ್ಲಿಯರ್ ಮಾಡಬೇಕು, ಅವರ 2022 ಇರ್ತಾರೋ ಇಲ್ವೋ ಅನ್ನೋದಕ್ಕಾಗಿ ನಮ್ಮ ಸತೀಶ್ ಅವರು ಭೇಟಿ ಆದಂಥ ವಾಹಿನಿ ವರದಿ ಮಾಡ್ತಾ ಇದೆ.